ಥ್ಯಾಂಕ್ ಯು. ಮಣಿಪಾಲ್ ಸಿಗ್ನಾ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಕಡೆಯಿಂದ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಶಾಖೆ ವತಿಯಿಂದ ಸರ್ವ ಒನ್ ಆಫ್ ದಿ ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಪ್ರಾಡಕ್ಟ್ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದೀವಿ. ಸರ್ವ ಅನ್ನೋದು ಪ್ರಾಡಕ್ಟ್ ಅನ್ನೋದಕ್ಕಿಂತ ಎಲ್ರಿಗೂ ಹೆಲ್ತ್ ಇನ್ಶೂರೆನ್ಸ್ ಸಿಗಲಿ ಅನ್ನೋ ಉದ್ದೇಶದಿಂದ ಹೆಲ್ತ್ ಇನ್ಶೂರೆನ್ಸ್ ಸಮಾಜಕ್ಕೆ ಪ್ರತಿಯೊಬ್ಬರಿಗೂ ಒಳ್ಳೆ ಹೆಲ್ತ್ ಕೇರ್ ಆಕ್ಸೆಸಬಿಲಿಟಿ ಸಿಗಬೇಕು. ಆ ಕಾರಣಕ್ಕಾಗಿ ಸರ್ವ ಆಸ್ ಎ ಸೊಲ್ಯೂಷನ್ ಅಂತ ಲಾಂಚ್ ಮಾಡ್ತೀವಿ. ಕೆಲವೊಂದು ಪ್ರಾಡಕ್ಟ್ ಬೆನಿಫಿಟ್ ಬಗ್ಗೆ ಹೇಳೋದಾದರೆ, ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇಷ್ಟು ವರ್ಷ ಹೆಲ್ತ್ ಇನ್ಶೂರೆನ್ಸ್ ಇಂಡಿಯಾದಲ್ಲಿ ಏನು ಸೇಲ್ ಮಾಡ್ತಿದ್ವಿ ರೆಗ್ಯುಲರ್ ಸ್ಟ್ಯಾಂಡರ್ಡ್ ಹೆಲ್ತ್ ಇನ್ಶೂರೆನ್ಸ್, ಅದರಿಂದ ಹೊರಗೆ ಬಂದು ವಿ ಆರ್ ಟಾಕಿಂಗ್ ಅಬೌಟ್ ಇವತ್ತು ಪಾಲಿಸಿ ತೊಗೊಂಡ್ರೆ ನಾಳೆ ಬೆಳಿಗ್ಗೆಯಿಂದಲೇ ನಿಮಗೆ ಎಲ್ಲ ಥರದಂಥ ಕಾಯಿಲೆಗಳಿಗೆ ಅಥವಾ ಚಿಕಿತ್ಸೆಗೆ ಅವಕಾಶ ಇರ್ತದೆ. ಯಾವುದೇ ಥರ ವೆಯ್ಟಿಂಗ್ ಪೀರಿಯಡ್ ಇರೋದಿಲ್ಲ. ಸರ್ವ ಅನ್ನೋದು ಬಿಟ್ಟು ಕೂಡ ಮಣಿಪಾಲ್ ಸಿಗ್ನಾದಲ್ಲಿ ಬೇರೆ ಎಲ್ಲ ಪಾಲಿಸಿಗಳಿದೆ. ಅಂದರೆ ಸೀನಿಯರ್ ಸಿಟಿಸನ್ಗೆ ಅಂತಲೇ ಸಪ್ರೇಟು ವಿಮಾ ಸೌಲಭ್ಯ ಇದೆ. ಲೋವರ್ ಮಿಡ್ಲ್ ಕ್ಲಾಸ್ಗೆ ಅಂತಲೇ ಬೇರೆ ಒಂದು ಲೈಫ್ ಟೈಮ್ ಹೆಲ್ತ್ ಅಂತ ಒಂದು ಪ್ರಾಡಕ್ಟ್ ಇದೆ. ಕರೆಕ್ಟ್. ಸೊ ಸರ್ವ ಆಸ್ ಎ ಸೊಲ್ಯೂಷನ್ ವಿ ಆರ್ ಕಮಿಂಗ್. ಮತ್ತೊಂದು ವಿಷಯ ಹೇಳೋದಾದರೆ, ಮಣಿಪಾಲ್ ಸಿಗ್ನಾ ವಿ ಆರ್ ದಿ ಲೀಡ್ ಇನ್ಶೂರೆನ್ಸ್ ಕಂಪನಿ ರೆಗ್ಯುಲೇಟರ್ ವತಿಯಿಂದ ಕರ್ನಾಟಕಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಅವೇರ್ನೆಸ್ ಮಾಡೋದಕ್ಕೆ ವಿ ಆರ್ ಲೀಗಲಿ ಆಥರೈಸ್ಡ್ ಆ್ಯಂಡ್ ಐಡೆಂಟಿಫೈಡ್. ಪ್ಯಾನ್ ಇಂಡಿಯಾದಲ್ಲಿ ಪ್ರತಿಯೊಂದು ಸ್ಟೇಟ್ಗೂ ಕೂಡ ರೆಗ್ಯುಲೇಟರ್ ಒಂದೊಂದು ಇನ್ಶೂರೆನ್ಸ್ ಕಂಪ್ನಿಯನ್ನು ಐಡೆಂಟಿಫೈ ಮಾಡ್ತಾರೆ, ಲೈಫ್, ಜನರಲ್ ಮತ್ತು ಹೆಲ್ತ್ಗೆ. ಮಣಿಪಾಲ್ ಸಿಗ್ನಾ ಹೆಲ್ತ್ ಇನ್ಶೂರೆನ್ಸ್ ಕರ್ನಾಟಕಕ್ಕೆ ಲೀಡ್ ಇನ್ಶೂರೆನ್ಸ್ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರದ ಮುಖ್ಯ ಸೆಕ್ರೆಟರಿ, ಕ್ಯಾಬಿನೆಟ್ ಸೆಕ್ರೆಟರಿ ಕಡೆಯಿಂದ ನಮಗೆ ಅಫಿಷಿಯಲಿ ಪರ್ಮಿಷನ್ ಇದೆ ಟು ಗೋ ಆ್ಯಂಡ್ ಕ್ರಿಯೇಟ್ ಅವೇರ್ನೆಸ್. ಪ್ರತಿಯೊಂದು ತಾಲ್ಲೂಕು ಲೆವೆಲಲ್ಲಿ, ಹೋಬಳಿ ಲೆವೆಲಲ್ಲಿ, ಗ್ರಾಮದ ಲೆವೆಲಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಯಾಕೆ ತಗೋಬೇಕು. ಮಣಿಪಾಲ್ ಸಿಗ್ನಾ ವಾರ್ಷಿಕ 2024-25ರಲ್ಲಿ ವಿ ಆರ್ ಎ ಲೀಡ್ ಇನ್ಶೂರೆನ್ಸ್ ಕಂಪನಿ. ಸೊ ಎಲ್ರಿಗೂ ಹೆಲ್ತ್ ಕೇರ್ ಒಳ್ಳೆಯ ಫೆಸಿಲಿಟಿ ಸಿಗಬೇಕು ಅನ್ನೋದು ಮಣಿಪಾಲ್ ಸಿಗ್ನಾದ ಧ್ಯೇಯ ಹಾಗೂ ಉದ್ದೇಶ. ಸರ್, ಇದನ್ನು ಇದೆ, ಇನ್ಸುಲಿನ್ ತೊಗೊಳ್ಳೋರ್ಗೂ ಇದೆ, BP ಇರೋರ್ಗೂ ಇದೆ, ಥೈರಾಯ್ಡ್ ಇರೋರ್ಗೂ ಇದೆ. ಎಲ್ರಿಗೂ, ಎಲ್ಲ ವರ್ಗದ ಜನಕ್ಕೆ, ಸಮಾಜದಲ್ಲಿ ಎಲ್ಲ ವರ್ಗದ ಜನಕ್ಕೂ ಕೂಡ ಹೆಲ್ತ್ ಕೇರ್, ಹೆಲ್ತ್ ಇನ್ಶೂರೆನ್ಸ್ ಆಕ್ಸೆಸಬಿಲಿಟಿ ಸಿಗಬೇಕು ಅನ್ನೋ ಕಾರಣಕ್ಕೆ ನಮ್ಮ ಸರ್ವ ಸೊಲ್ಯೂಷನ್ನ ನೀಡ್ತಿದೆ. ಬೇರೆ ಇನ್ಶೂರೆನ್ಸ್ಗೆ ಮಾತಾಡೋದಾದರೆ, ನಾನು ನಿಮ್ಗೆಲ್ರಿಗೂ ಆಗಲೇ ಕೆಲವೇ ಹೊತ್ತಿನ ಮುಂಚೆ ನಾನು ನಿಮ್ಗೆ ತೋರಿಸಿದೆ. ನಾವು ಏನು ಬೆನಿಫಿಟ್ ಕೊಡ್ತಿದ್ದೀವಿ, ಅದಕ್ಕೆ ನಾವೇನು ಪ್ರೀಮಿಯಂ ಚಾರ್ಜ್ ಮಾಡ್ತಿದ್ದೀವಿ ಇವತ್ತಿನವರೆಗೂ. ಆ್ಯಸ್ ಆನ್ ಟುಡೇ ವಿ ಹ್ಯಾವ್ ಗಾಟ್ ದ ಲೋಯೆಸ್ಟ್. ಅಂದರೆ ನಾನು ಹೋಬಳಿ ಲೆವೆಲ್ಗೆ ಹೋಗಬೇಕು ಅಂದರೆ ಪ್ರೀಮಿಯಂ ಕಮ್ಮಿನೇ ಇರಬೇಕಂತ. ಪ್ರೀಮಿಯಂ ಜಾಸ್ತಿ ಇಟ್ಟು ಸೇಲ್ ಮಾಡಬೇಕಂದ್ರೆ ನನ್ನ ಆಪ್ರೇಷನ್ಸು ಬರೀ ಬ್ಯಾಂಗ್ಳೂರಿಗೆ ಮಾತ್ರ ಸೀಮಿತ ಆಗ್ತದೆ. ಬ್ಯಾಂಗ್ಳೂರು ಬಿಟ್ಟು ಕರ್ನಾಟಕದ ಮೂಲೆಗೆ ಹೋಗ್ಬೇಕಂದ್ರೆ ನಾನು ಕಾಂಪಿಟೇಟಿವ್ ಪ್ರೀಮಿಯಮ್ಮೇ ಇಟ್ಟಿದ್ದೀವಿ. ಎಲ್ರಿಗೂ ಅಫೋರ್ಡಬಲ್ ಪ್ರೀಮಿಯಂ ಇದೆ. ಒಂದು ಅವರೇಜ್ ಎಷ್ಟು ಸ್ಟಾರ್ಟಿಂಗ್ ಪ್ರೈಸಸ್ ಇದೆ ಇದರಲ್ಲಿ? ನಮ್ಮಲ್ಲಿ ಕವರೇಜು ಪಾಲಿಸಿ ಬಂದು 5 ಲಕ್ಷದಿಂದ 3 ಕೋಟಿವರೆಗೂ ತಗೋಬೋದು. ಆವರೇಜ್ ಒಂದು ಕುಟುಂಬ 45 ವರ್ಷದ ಒಂದು ಕುಟುಂಬ, ಗಂಡ ಹೆಂಡತಿ 2 ಮಕ್ಕಳು, ಈ ಕುಟುಂಬಕ್ಕೆ ನೀವು 10 ಲಕ್ಷ ಕವರೇಜ್ ತಗೊಳ್ಳೋದಾದರೆ 30,000 ರೂಪಾಯಿ ಪ್ಲಸ್ ಟ್ಯಾಕ್ಸ್ ಕೊಟ್ಟರೆ ನಿಮಗೆ ಯಾವುದೇ ಥರ ಕಂಡೀಷನ್ಸ್ ಇರೋದಿಲ್ಲ. ಈ ಕಾಯಿಲೆಗೆ ಇಷ್ಟು ವರ್ಷ ಆದಮೇಲೆ ಸಿಗುತ್ತೆ, ನಾಳೆಯಿಂದ ಇಷ್ಟು ತಿಂಗಳು ಈ ಕಾಯಿಲೆಗೆ ವಾರಂಟಿ, ವೇಟಿಂಗ್ ಪೀರಿಯಡು ನಾವು ಹಾಕೋದಿಲ್ಲ. ಇವತ್ತು ಪಾಲಿಸಿ ತೊಗೊಂಡು ನೀವು ನಾಡಿದ್ದು ಬೆಳಗ್ಗೆ ನಿಮಗೆ ಕ್ಲೈಮ್ ಬಂದರೂ ನೀವು ಅದಕ್ಕೆ ಎಲಿಜಿಬಿಲಿಟಿ ಇರ್ತೀವಿ. ಅಂದರೆ ಪ್ರೈವೇಟ್ ಸಂಸ್ಥೆಗಳು ಯಾವಾದರೂ ಅಲ್ಲಿ ಹೋಗಿ ಕ್ಲೈಮ್ ಮಾಡ್ಕೊಬೋದಾ? ನಮ್ಮಲ್ಲಿ ಕರ್ನಾಟಕದಲ್ಲಿ ನಮ್ಮ ಹತ್ರ ಆಲ್ಮೋಸ್ಟ್ 1,500ಕ್ಕಿಂತ ಹೆಚ್ಚು ಆಸ್ಪತ್ರೆಗಳು ಟೈಅಪ್ ಮಾಡಿದ್ದೀವಿ, ನೆಟ್ವರ್ಕ್ನಲ್ಲಿದೆ. ನೀವು ಯಾವುದೇ ಕಾರ್ಪೊರೇಟ್ ಹಾಸ್ಪಿಟಲ್ ತಗೊಳ್ಳಿ, ನಮ್ಮ ಮಣಿಪಾಲ್ದೇ ಸಂಸ್ಥೆಯಿಂದ ಮಣಿಪಾಲ್ ಹಾಸ್ಪಿಟಲ್ಸ್ ಇದೆ, ಅಪೋಲೋ ಹಾಸ್ಪಿಟಲ್ಸ್ ಇದೆ, ಆಸ್ಟರ್ ಹಾಸ್ಪಿಟಲ್ಸ್ ಇದೆ, JSS ಹಾಸ್ಪಿಟಲ್ಸ್ ಇದೆ, ಸಿದ್ಧಗಂಗಾ ಹಾಸ್ಪಿಟಲ್ ಇದೆ. ಇಲ್ಲಿಗೆ ಬಟ್ಟೆ ಕೇಳೋದು
ಸಣ್ಣ ನರ್ಸಿಂಗ್ ಹೋಮ್ಗಳಿಂದ ಹಿಡಿದು ಕಾರ್ಪೊರೇಟ್ ಹಾಸ್ಪಿಟಲ್ ಎಲ್ಲ ಥರದ ವರ್ಗಕ್ಕೂ ಎಲ್ಲ ಕ್ಯಾಟಗರಿ ಹಾಸ್ಪಿಟಲ್ ಸರ್ಕಾರದ ಯೋಜನೆಗಳು ಈಗಾಗಲೇ ಆಯುಷ್ಮಾನ್ ಭಾರತ್ ಇಂಡಿಯಾ 80D ಅಂತ ಟ್ಯಾಕ್ಸ್ ಬೆನಿಫಿಟ್ ಕೊಡ್ತಿದ್ದಾರೆ. ಯಾರೆಲ್ಲ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ತಾರೆ ಅವರ ಕಟ್ಟೋ ಪ್ರೀಮಿಯಂಗೆ ಟ್ಯಾಕ್ಸ್ ಬೆನಿಫಿಟ್ ಇರ್ತದೆ, ಎಲ್ಲರಿಗೂ ಸಮಾಜದಲ್ಲಿ ಸಿಗಲಿ ಅನ್ನೋ ಕಾರಣಕ್ಕೆ. ಆ ಕಾರಣಕ್ಕಾಗಿ ನಾವು ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು ಅಥವಾ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಬಿಟ್ಟು ಸರ್ಕಾರದ ಯೋಜನೆಗಳನ್ನ ಬಿಟ್ಟು ಏನು ತಗೊಳ್ತಾ ಇದ್ದೀವಿ. ಆಯುಷ್ಮಾನ್ ಭಾರತ ಸಮಾಜದಲ್ಲಿ ಎಲ್ಲ ವರ್ಗದವರು ತಗೊಳ್ಲಿಕ್ಕಿಲ್ಲ, ಹೌದಲ್ವಾ? ಕೆಲವೊಂದು ವರ್ಗ ಇರ್ತದೆ, ಅವ್ರಿಗೆ ಆಯುಷ್ಮಾನ್ ಭಾರತ್ ತೆಗೆದುಕೊಂಡು ಯಾರು ಅಪೋಲೋ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕಿಲ್ಲ, ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕಿಲ್ಲ, ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಗಲಿಕ್ಕಿಲ್ಲ. ಆಗ್ತದೆ ಅದರದಾದಂಥ ಒಂದು ಬೇರೆ ವರ್ಗ ಇರ್ತದೆ, ಅವ್ರಿಗೆ ಮಾತ್ರ ಸೀಮಿತವಾಗಿದೆ. ಈ ನಾವೇನು ಸರ್ವ ಅಂತ ಏನು ಸೊಲ್ಯೂಷನ್ ಅಂತ ಕರಿತಿದ್ದೀವಿ, ಇದು ಸರ್ ನಿಮ್ಮಲ್ಲಿ ಮಣಿಪಾಲ್ ಇದೆಯಲ್ಲ, ಮಣಿಪಾಲ್ ಹಾಸ್ಪಿಟ್ಲ್ ಇದೆಯಲ್ಲ, ಆ ಸಂಸ್ಥೆದು ಈ ಗ್ರೂಪು ಅಥವಾ ನಿಮ್ಮದು ಪ್ರತ್ಯೇಕನೂ? ಇಲ್ಲ, ಮಣಿಪಾಲ್ ಸಮೂಹದ ಆಸ್ಪತ್ರೆಗಳು, ಮಣಿಪಾಲ್ ಸಮೂಹದ ವಿದ್ಯಾಸಂಸ್ಥೆಗಳು, ಮಣಿಪಾಲ್ ಸಮೂಹದ ಆದಂಥ ವಿಮಾ ಕಂಪನಿ ಕೂಡ ಇದೆ. आपने टाइम निकाला और इस लॉन्च का, इस हिस्ट्री लॉन्च का आप पार्ट बने। मैं 2-3 चीज़ें बताऊंगा मणिपाल जो सोसाइटी के लिए कर रहा है। अभी हम आज जहां आए हैं प्रोडक्ट लॉन्च कर रहे हैं, जैसे श्रीन ने बताया कि सर्वा हमने लॉन्च कर दिया। सर्वा प्रोडक्ट ये नाम एक संस्कृत नाम है कि सबके लिए हमने ऐसा प्रोडक्ट निकाला है जो आज तक किसी कंपनी ने इस इंडस्ट्री में एक रेवोल्यूशन लाएगा। हमने उस सारे लोगों को, हमारा जो कंपनी का एम है कि हर किसी के लिए, इस प्रोडक्ट का नाम ही है सर्वा, सर्वा हो गया सबके लिए। हमने ऐसा प्रोडक्ट लाया जो हमारी पूरी जनता को, भारत की जनता को कवर दे और अफोर्डेबल प्राइस में। आपने देखा ही होगा हमारी लॉन्च में कि हमारी प्राइसिंग ऐसे लाई है हमने छोटे शहरों के, जो एक आम इंसान के लिए कुछ ना कुछ कवर होगा। आप जानते ही होंगे कि एक भारत का मिशन चल रहा है, सब लोगों को इंश्योरेंस करना है। उसके लिए हमारी कंपनी ने इनिशिएटिव उठाया। एज अ कंपनी वी हैव टेकन दिस इनिशिएटिव कि हम आगे और ऐसा कोई प्लान निकाला जो एक आम इंसान की लाइफ को हम कवर कर सकते हैं। यहाँ हिंदुस्तान में अभी तक 40 से 50 करोड़ लोग हैं जिनके पास कोई हेल्थ इंश्योरेंस नहीं है। अगर कोई भी बीमारी आती है उनके ऊपर फाइनेंशियल बर्डन आता है, या तो उनको अपनी प्रॉपर्टी सेल करनी पड़ती है, या गोल्ड या लोन लेना पड़ता है। ऐसे बहुत सारे लोग और मिसालें आपके शहर में होंगे। बट हमने एज अ कंपनी ये समझा कि हमारा कर्तव्य है कि हम कुछ अपने नेशन के लिए कर दिए। हमने अपने नेशन के लिए और अपने लोगों के लिए ये प्लान लाया है, और हमने इस प्रीमियम में लाया जहाँ सभी अफोर्ड कर सकते हैं। तो ये हमारी कंपनी की पॉलिसी है और हमारा ये कर्तव्य है कि हम अब इसको नेक्स्ट लेवल में ले। उसमें हमें आप लोगों का, मीडिया फर्टिलिटी का बहुत सपोर्ट चाहिए, जहाँ तक कि लोगों घर घर पहुँचे और इस स्कीम का फ़ायदा लें। थैंक यू। ಮಣಿಪಾಲ್ ಅವ್ರದ್ದೇ ಮಣಿಪಾಲ್ ಸಿಗ್ನಲ್ ಬ್ರ್ಯಾಂಡ್. ವಯಸ್ಸಿಗೆ ಮಿತಿ ಇಲ್ವಾ? ಯಾವುದೇ ವಯೋಮಿತಿ ಇಲ್ಲದೆ ಎಲ್ಲ ವರ್ಗದ ಜನ, ಎಲ್ಲ ವಯೋಮಿತಿಯವರು ಈ ಪಾಲಿಸಿ Let's clap. Let's clap.